ದಿನ ತಿಪ್ಪದೊಡ್ಡಿ, ಕುಕ್ಕಲದೊಡ್ಡಿ ಮತ್ತು ಸುತ್ತಮುತ್ತಲ ಗ್ರಾಮಗಳು ಎಲ್ಲ ಓಂ ಶಕ್ತಿ ಭಕ್ತಾದಿಗಳು ಓಂ ಶಕ್ತಿ ಅಮ್ಮನವರ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ರೋಟರಿ ಕ್ಲಬ್ ಮಾಜಿ ಅಧ್ಯಕ್ಷರಾದಂಥ ಹಾಲಿ ಸದಸ್ಯರಾದಂಥ ಎನ್ ಸತ್ಯಣ್ಣ ಅವರು ಅವರ ಬಿಸ್ಕೆಟ್ ಮತ್ತು ನೀರು ಉಚಿತವಾಗಿ ಕೊಡೋ ಮುಖಾಂತರ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇನ್ನೂ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಕೂಡ ಅದರ ಒಂದು ಅಡಿಯಲ್ಲಿ ಇವತ್ತು ಕೂಡ ನಮ್ಮ ತಿಪ್ಪದೊಡ್ಡಿ ಮತ್ತು ಕುಕ್ಕಲದೊಡ್ಡಿ, ಗೋಣಿಕೊಪ್ಪ, ಬಂಡೂಪುರಲ್ಲಿ, ಕುರುಬರಲ್ಲಿ ಊರುಗಳಿಂದ ಓಂ ಶಕ್ತಿಗೆ ಹೋಗ್ತಾ ಇರ್ತಕ್ಕಂಥ ಮಾಲಾಧಾರಿಗಳಿಗೆ ಬಿಸ್ಕೆಟ್ ಮತ್ತು ನೀರನ್ನು ಬಂದಿದ್ದಾರೆ. ಅವ್ರಿಗೂ ಓಂ ಶಕ್ತಿ ಮಾತೆ ಎಲ್ಲ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಸುಖ ಸಂತೋಷವಾಗಿರಲಿ ಅಂತೇಳಿ ಆಶಿಸ್ತಾ ನನ್ನ ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಮುಂಜಾನೆ ಕುಕ್ಕಲದೊಡ್ಡಿ ಮತ್ತು ತಿಪ್ಪದೊಡ್ಡಿ ರಾಜಮಂಡ್ರಿ ಗ್ರಾಮಸ್ಥರು ಪಾದಯಾತ್ರೆ ಹೋಗಿದ್ದಾರೆ ತಿರುಪತಿಗೆ. ಅವ್ರಿಗೂ ಕೂಡ ಪ್ರತಿ ವರ್ಷ 5ನೇ ವರ್ಷ ಅಂತ ಅಂದ್ಕೊಳ್ತೇನೆ, ಪ್ರತಿ ವರ್ಷ ಕೂಡ ಅವ್ರು ದಿನಸಿ ಕೊಡಿಸ್ತಾ ಇದ್ದಾರೆ. ಅದೇ ರೀತಿ ನೆನ್ನೆ ಹೋಗಿರೋರ್ಗೂ ಕೂಡ ಈ ವರ್ಷ ಕೂಡ ದಿನಸಿ ಎಲ್ಲ ಕೊಟ್ಟಿದ್ದಾರೆ. ಅವ್ರಿಗೂ ಅವ್ರ ಪರವಾಗಿ ಕೂಡ ಸತ್ಯಣ್ಣ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ. ಓಂ ಶಕ್ತಿ, ಪರಾಶಕ್ತಿ, ಓಂ ಶಕ್ತಿ. ಎಲ್ಲರಿಗೂ ನಮಸ್ಕಾರ. ಏನಿವತ್ತು ಶುಭ ದಿನ, ಯಾಕಂದರೆ ನಮ್ಮ ಗಡ್ಡೂರು ಪಂಚಾಯಿತಿ
ತಿಪ್ಪದೊಡ್ಡಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮದ ಒಂದು ಓಂ ಶಕ್ತಿ ಮಾಲ್ದಾರರು ಇವತ್ತು ಮೇಲ್ಮರುತ ದೇವಸ್ಥಾನಕ್ಕೆ ಹೋಗಿ ಆ ದೇವರ ದರ್ಶನ ಮಾಡಿಕೊಂಡು ಆಶೀರ್ವಾದ ತಗೊಂಬರೋಕ್ಕೆ ಇವತ್ತೊಂದು ಪೂಜಾ ಕಾರ್ಯಕ್ರಮ ಇಕ್ಕಿದ್ವಿ. ಇದಕ್ಕೆ ನಮ್ಮ ಮುಳಬಾಲ್ ರೋಟರಿ ಸೆಂಟ್ರಲ್ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಅವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಹಿರಿಯರು ಲಕ್ಷ್ಮೀನಾರಾಯಣ ಅವರು ಆಗಮಿಸಿದ್ದಾರೆ, ನಮ್ಮ ಮಂಜನವರು ಆಗಮಿಸಿದ್ದಾರೆ, ನಮ್ಮ ಶಿವಾರೆಡ್ಡಿ ಅವರು ಆಗಮಿಸಿದ್ದಾರೆ, ಮತ್ತು ಚಂದ್ರ ಅವರು, ರಾಮದಾಸು, ಸೀನನ್ ಅವರು, ಮತ್ತು ಈಶ್ವರನ್ ಅವರು, ಪ್ರಭಾಕರ್, ಗುರಪ್ಪ ಅವರು, ಮತ್ತು ಅನೇಕ ನಾಯಕರು, ಮುಖಂಡರು, ಮುಖ್ಯವಾಗಿ ಓಂ ಶಕ್ತಿ ಮಾಲ್ದಾರರು ಮತ್ತು ಮಾಧ್ಯಮಿತ್ರರು ಎಲ್ರಿಗೂ ನಮಸ್ಕರಿಸ್ತಾ, ಏನು ಈ ದಿನ ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಸತತ 7 ವರ್ಷಗಳಿಂದ ಓಂ ಶಕ್ತಿದಾರರಿಗೆ ಮೇಲ್ಮರುತ ದೇವಸ್ಥಾನಕ್ಕೆ ಹೋಗೋಕ್ಕೆ 7 ವರ್ಷದಿಂದ ಬಸ್ಗಳನ್ನು ಕಳಿಸ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷನೂ ಕಳಿಸ್ತಾ ಇದ್ದಾರೆ. ಆ ಒಂದು ಬಸ್ ಕಳಿಸೋ ಒಂದು ನಿಟ್ಟಿನಲ್ಲಿ ಅವ್ರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಿ ಅವ್ರನ್ನ MLA ಮಾಡಿದ್ರು. ನಿಮ್ಮ ಆಶೀರ್ವಾದದಿಂದ ಅವ್ರು MLA ಆದರೆ ನಿಮ್ಮ ಒಂದು ಕಷ್ಟ ಸುಖಗಳನ್ನು ನೋಡೋಕ್ಕೆ ಅವರು ಕೂಡ ಸಹ ಎಲ್ಲರೂ ಚೆನ್ನಾಗಿರಬೇಕು, ಆರೋಗ್ಯ ಇರಬೇಕು, ಎಲ್ಲರೂ ನಮ್ಮ ತಾಲೂಕೆಲ್ಲ ಚೆನ್ನಾಗಿರ್ಬೇಕು. ಯಾವುದೇ ಒಂದು ಪಾರ್ಟಿ ಇಲ್ಲ, ಎಲ್ಲ ಪಾರ್ಟಿ ಯಾವ ಪಾರ್ಟಿ ಅಂತಿಲ್ಲ, ದೇವ್ರಿಗೆ ಪಾರ್ಟಿ ಇಟ್ಕೊಳ್ಳಲ್ಲ. ಇವರು ಎಲ್ಲ ಪಾರ್ಟಿಯವ್ರು ಕೂಡ ಸೇರಿ ಆ ದೇವ್ರ ಹತ್ರ ಹೋಗಿ ದರ್ಶನ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಇವತ್ತು ಮುಳಬಾಲ್ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಕೂಡ ಸಹ ಬಸ್ ಕಳಿಸ್ತಾ ಇದ್ದಾರೆ. ಒಂದು ಸಲ ಕಳಿಸ್ಬಿಡ್ತಾರೆ, 2 ವರ್ಷ ಕಳಿಸ್ಬಿಡ್ತಾರೆ, ಸುಮ್ಮನೆ ನಿಲ್ಲಿಸ್ಬಿಡ್ತಾರೆ. ಆದರೂ ನಮ್ಮ ಶಾಸಕ ಸಮೃದ್ಧಿ ಮಂಜಣ್ಣವರು ಪ್ರತಿ ವರ್ಷನೂ ಹಳ್ಳಿಯಿಂದನೂ ಕಳಿಸ್ತಾ ಇದ್ದಾರೆ. ಅವ್ರಿಗೆ ಆಶೀರ್ವಾದ ನೀವು ಮಾಡಿದ್ದಕ್ಕೆ ನೀವು ಚೆನ್ನಾಗಿರ್ಬೇಕು, ಆ ದೇವ್ರ ದರ್ಶನ ಮಾಡ್ಕೊಂಡು ದೇವ್ರ ಆಶೀರ್ವಾದ ತಗೋಬೇಕು ಅಂತೇಳಿ ಪ್ರತಿ ವರ್ಷನೂ ಬಸ್ ಕಳಿಸ್ತಾ ಇದ್ದಾರೆ. ಅದೇ ರೀತಿ ನೀವೆಲ್ಲರೂ ಆರಾಮಾಗಿ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಮಕ್ಕಳ ಜೊತೆಯಲ್ಲಿ ನೋಡಿಕೊಂಡು ತಿರ್ಗಾ ಬಂದು ಬಸ್ಸಲ್ಲಿ ಕೂತ್ಕೊಂಡು ನಮ್ಮ ಪಕ್ಕದಲ್ಲಿ ಇರೋರು ಇದ್ದಾರೋ ಇಲ್ವೋ ಅಂತ ನೋಡಿಕೊಂಡು ಫೋನ್ ಮಾಡಿ ಕರೆಸ್ಕೊಂಡು ಎಲ್ಲರನ್ನ ಕರ್ಸ್ಕೊಂಡ್ಬರ್ಬೇಕು. ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಒಳ್ಳೆ ಮಳೆ ಬೀಳಬೇಕು, ಒಳ್ಳೆ ಬೆಳೆ ಆಗಬೇಕು, ರೈತರು ಚೆನ್ನಾಗಿರ್ಬೇಕು, ನಾವೆಲ್ಲರೂ ಚೆನ್ನಾಗಿರ್ಬೇಕು, ನಮ್ಮ ಊರು ಚೆನ್ನಾಗಿರ್ಬೇಕು, ನಮ್ಮ ತಾಲೂಕು ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಆ ದೇವ್ರ ಹತ್ರ ಆಶೀರ್ವಾದ ಪಡ್ಕೊಂಡ್ಬರ್ಬೇಕು. ಅದೇ ರೀತಿ ಇಷ್ಟು ಸಹಾಯ ಮಾಡ್ತಾ ಇರುವಂಥ ನಮ್ಮ ಸಮೃದ್ಧಿ ಮಂಜಣ್ಣ ಶಾಸಕರಿಗೆ ಅವರು ಕೂಡ ಮುಂದಿನ ತಿಂಗಳಲ್ಲಿ ನೀವು ಹೆಚ್ಚಿನ ರೀತಿ ಇನ್ನೂ ಅಧಿಕಾರ ಕೊಟ್ಟರೆ ಇನ್ನೂ ಸೇವೆ ಮಾಡೋಕ್ಕೆ ಅವರು ನಮ್ಮ ಕೈಯಲ್ಲಿರ್ತಾರೆ. ಒಳ್ಳೆಯ ಒಂದು ಸೇವೆ ಮಾಡ್ತಾ ಇದ್ದಾರೆ. ಅವ್ರು ಸ್ವಂತ ದುಡ್ಡಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಇವತ್ತು ಯಾವುದೇ ಒಂದು ದುಡ್ಡಲ್ಲಿ ಎತ್ಕೊಂಡ್ಬಂದು ಮಾಡ್ತಾ ಇಲ್ಲ, ಅವ್ರ ಸ್ವಂತ ದುಡ್ಡಲ್ಲಿ ನನ್ನ ತಾಲೂಕಿನ ತಾಯಂದರು ಎಲ್ಲರೂ ಚೆನ್ನಾಗಿರ್ಬೇಕು, ಆರಾಮಾಗಿರ್ಬೇಕು, ಆರೋಗ್ಯ ಇರಬೇಕು ಅಂತೇಳಿ ಇವತ್ತು ಸರ್ವಿಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವೆಲ್ಲರೂ ಅವರಿಗೆ ಅಭಿನಂದನೆ ಸಲ್ಲಬೇಕು. ಯಾಕಂದ್ರೆ ಇಷ್ಟು ವರ್ಷದಿಂದನೂ ಸಹ ನಮಗೆ ನಮ್ಮ ಕಡೆ ನಿಂತು ದೇವರ ಆಶೀರ್ವಾದ ಮಾಡ್ಕೋಬೇಕು ಅಂತ ಕಳಿಸ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ನೀವೆಲ್ಲರೂ ಆಶೀರ್ವಾದ ಬರೋ ದಿನಗಳಲ್ಲಿ ನೀವೆಲ್ಲರೂ ಆಶೀರ್ವಾದ ಮಾಡಿ ಅವ್ರ ಕೈಯನ್ನು ಬಲಪಡಿಸಿ ನೀವು ಹೆಚ್ಚಿನ ಅಧಿಕಾರ ಕೊಟ್ರೆ ಇನ್ನೂ ಸೇವೆ ಮಾಡ್ತಾರೆ. ಅದಕ್ಕೋಸ್ಕರ ನೀವೆಲ್ಲರೂ ನಮ್ಮ ನಾಯಕರು, ಮುಖಂಡರು ಅದೇ ರೀತಿ ಅವರ ಇಷ್ಟು ಸೇವೆ ಮಾಡ್ತಾ ಇದ್ದಕ್ಕೆ ಅವ್ರಿಗೂ ಮತ್ತು ಅವ್ರ ಕುಟುಂಬದವ್ರಿಗೆ ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಚೆನ್ನಾಗಿರ್ಬೇಕಂತ ದೇವರ ಹತ್ರ ಆಶೀರ್ವಾದ ಮಾಡ್ಕೊಂಡು ಬರ್ಬೇಕಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ನಾಯಕರು, ಮುಖಂಡರು ಮತ್ತು ಎಲ್ಲ ಊರಿನ ಜನರು ಬಂದು ಈ ಪೂಜಾ ಕಾರ್ಯಕ್ರಮ ಮಾಡಿ ಇವತ್ತು ಮೇಲ್ಮರುತ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೇಕಂತೇಳಿ ಒಂದು ಪೂಜಾ ಕಾರ್ಯಕ್ರಮನ ಮಾಡಿ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಎಲ್ಲರೂ ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೇಕಂತೇಳಿ ಎಲ್ರಿಗೂ ನಮಸ್ಕಾರ. ಜೈ ಓಂ ಶಕ್ತಿ.